ಎಲ್ಲರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ಸಾಧು ಕೋಕಿಲ್ ಅವರ ಬಗ್ಗೆ ಸಂಕ್ಷಿಪ್ತ ವಿವರಣೆಯನ್ನು ತಿಳಿದುಕೊಳ್ಳೋಣ. ಸಾಧು ಕೋಕಿಲ್ ಅವರು ಕನ್ನಡ ಕಾಮಿಡಿಯಲ್ಲಿ ಹೆಸರಾಂತ ಕಾಮಿಡಿಯನ್ ನಟರಾಗಿದ್ದಾರೆ. ಇವರು ಮಾರ್ಚ್ 24, 1966ನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು. ಇವರು ಕ್ರಿಶ್ಚಿಯನ್ ಸಮುದಾಯದಲ್ಲಿ ನಟೇಶ್ ಮತ್ತು ಮಂಗಳಾ ಅವರ ಕ್ರಿಶ್ಚಿಯನ್ ಸಮುದಾಯದಲ್ಲಿ ಸಹಾಯ್ ಸೀಲನ್ ಆಗಿ ಜನಿಸಿದರು. ಇವರ ಮೂಲ ಹೆಸರು ಸಹಾಯ್ ಸೀಲನ್. ಇವರು ಸಂಗೀತಗಾರರ ಕುಟುಂಬದಲ್ಲಿ ಜನಿಸಿದರು. ಇವರ ತಂದೆ ಕರ್ನಾಟಕದ ಪೊಲೀಸ್ ಇಲಾಖೆಯ ಸಂಗೀತ ಬ್ಯಾಂಡ್ನಲ್ಲಿ ಪಿಟೀಲು ವಾದಕರಾಗಿದ್ದರು. ಇವರ ತಾಯಿ ಸಹೋದರಿ ಹಿನ್ನೆಲೆ ಗಾಯಕರಾಗಿದ್ದರು. ಸಾಧು ಕೋಕಿಲ್ ಅವರ ಸಹೋದರ ಲಯೇಂದ್ರ ಕೂಡ ನಟರಾಗಿದ್ದಾರೆ. ಅವರು ಕೂಡ ಕಾಮಿಡಿ ನಟರಾಗಿದ್ದಾರೆ. ಕೋಕಿಲ ಬೆಂಗಳೂರಿನಲ್ಲಿ ಸೇಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್ನಲ್ಲಿ ಅಧ್ಯಯನ ಮಾಡಿದರು. ಸೀಲನ್ ಅವರ ಚೊಚ್ಚಲ ಚಿತ್ರ ಇವರು ಉಪೇಂದ್ರವರ ನಿರ್ದೇಶನದ ಸಿನಿಮಾದಲ್ಲಿ ಇವರು ಪ್ರಥಮ ಬಾರಿ 1992ನೇ ಇಸ್ವಿಯಲ್ಲಿ ನಟನೆ ಮಾಡಿದರು. ಇವರಿಗೆ ಸಾಧು ಕೋಕಿಲ್ ಎಂದು ಉಪೇಂದ್ರವರು ನಾಮಕರಣ ಮಾಡಿದರು. ಇವರ ಮೂಲ ಹೆಸರು ಏನಪ್ಪಾ ಅಂದ್ರೆ ಸೀಲನ್ ಆಗಿತ್ತು. ಇವರ ಸಾಧು ಕೋಕಿಲ್ ಎಂದು ಉಪೇಂದ್ರ ಅವರು ಮರುನಾಮಕರಣ ಮಾಡಿದರು. ಕೋಕಿಲ್ ಅವರ ಸಹೋದರವರು ಸಂಗೀತಗಾರ್ತಿ ಕಸ್ತೂರಿ ಶಂಕರ ಅವರ ಬಳಿಗೆ ಕರೆದೊಯ್ದ ನಂತರ ಅವರು ಸಂಗೀತಗಾರರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಇವರು ಸಾಧು ಕೋಕಿಲ್ ಅವರು ಹಲವಾರು ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ. ಪ್ರಮುಖವಾಗಿ ರಕ್ತ ಕಣ್ಣೀರು, ಸುಂಟರಗಾಳಿ, ರಾಕ್ಷಸ, ಇಂತಿ ನಿಮ್ಮ ಪ್ರೀತಿಯ ದೇವರು, ಓಂ, ಐಶ್ವರ್ಯ, ಸೂಪರ್, ಬಜರಂಗಿ, ಗಜಕೇಸರಿ, ರಾಜಕುಮಾರ, ಕನಕ, ನಟ ಸಾರ್ವಭೌಮ ಹೀಗೆ 600ಕ್ಕೂ ಹೆಚ್ಚಿನ ಸಿನಿಮಾದಲ್ಲಿ ಇವರು ನಟನೆ ಮಾಡಿದ್ದಾರೆ. ಇವರ ಹೆಂಡತಿಯ ಹೆಸರು ನಲೀನಾ. ಇವರಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಇವರು 1992ನೇ ಇಸ್ವಿಯಲ್ಲಿ ಸಿನಿಮಾದ ಮೂಲಕ ಇವರು ಪ್ರಸ್ತುತಿಯನ್ನು ಹೊಂದಿದರು. ಇವರು ಹಲವಾರು ಸಂಗೀತಗಳನ್ನು ಸಹ ಬರೆದಿದ್ದಾರೆ. ಸಂಗೀತ ನಿರ್ದೇಶನ ಕೂಡ ಮಾಡಿದ್ದಾರೆ. ಇವರು ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ರಕ್ತ ಕಣ್ಣೀರು ಸಿನಿಮಾದಲ್ಲಿ ನಿರ್ದೇಶಕರಾಗಿ ಪ್ರಪ್ರಥಮ ಬಾರಿಗೆ ಕಾಲಿಟ್ಟರು. ಇವರು ನಮ್ಮ ಕನ್ನಡದ ಶ್ರೇಷ್ಠ ಕಾಮಿಡಿಯನ್ ನಟರಾಗಿದ್ದಾರೆ. ಇವರನ್ನು ಎಷ್ಟು ಹೊಗಳಿದರೂ ಸಾಲದು. ಇವರು ತಮ್ಮದೇ ಆದಂಥ ಒಂದು ಹೆಸರನ್ನು ಇಟ್ಟುಕೊಂಡು ಕನ್ನಡದ ಜನರನ್ನು ರಂಜಿಸುತ್ತಾ ಇಲ್ಲಿಯವರೆಗೆ ಬಂದಿದ್ದಾರೆ. ಇವರಿಗೆ ಈಗ 59 ವರ್ಷ, ಅಂದರೆ 1966ನೇ ಇಸ್ವಿ ಜನಿಸಿದರು ಸಾಧು ಕೋಕಿಲ್ ಅವರು. ಈ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.